ಇವತ್ತು ಡೆಲಿವರಿ ಕೆಲಸ ಮಾಡೋಣ ಅಂತ ಇದ್ದೀನಿ. ಇವಾಗ ಫಸ್ಟು ಬಂದಿದ್ದೀನಿ ಆನ್ಲೈನ್ ಅಂತ ನೋಡಿ ಓಪನ್ ಮಾಡಿದ್ದೀನಿ. ಖುಷಿ ವಿಚಾರ ಏನಂತ ಅಂದರೆ ಫಸ್ಟ್ನೇ ಆರ್ಡರ್ ಬಂದಿದೆ. ಅಲ್ಲಿ ಕ್ಯೂ ಆರ್ನ ಸ್ಕ್ಯಾನ್ ನನ್ನ ಫಸ್ಟ್ ಅರ್ನಿಂಗ್ಸು ಫಸ್ಟ್ನೇ ಆರ್ಡ್ರ್ ಕಂಪ್ಲೀಟ್ ಮಾಡ್ತಾಯಿಲ್ಲ. ಒಟ್ಟಿನಲ್ಲಿ ಸಖತ್ ರಿಸ್ಕ್ ಐತೆ ಮಾತ್ರ ಹೇಳ್ತಾ ಇದ್ದೀನಿ, ತುಂಬ ರಿಸ್ಕ್ ಐತೆ. ಅಡ್ರೆಸ್ಗಳೇ ಗೊತ್ತಾಗಲ್ಲ. ಕಷ್ಟಕ್ಕೆ ಎಷ್ಟು ಸುಸ್ತಾಗ್ತೈತೆ ಅಂದರೆ ಅಪ್ಪ ರಾಜು ಲಾಸ್ಟಿಗೆ ನೀರು ತಗೊಂಬಂದ, ಕೋಲ್ಡ್ ನೀರು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಧೈರ್ಯ ಮಾಡಿ ಇವತ್ತು ಡೆಲಿವರಿ ಕೆಲಸ ಮಾಡೋಣ ಅಂತ ಇದ್ದೀನಿ. ಒಂದು ದಿನ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ. 1 hours ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಅವರ್ಸ್ ಗಂಟ ನಾನು ಮಾಡ್ಬೋದಾ ಇಲ್ವಾ ಅಂತ. ಆ್ಯಂಡ್ 1 day ಮಾಡೋಣ ಅಂದ್ಕೊಂಡೆ, ಬಟ್ 1 day ಆಗಲ್ಲ ಅಂತ ಗೊತ್ತಾಯಿತು. ತುಂಬ ರಿಸ್ಕ್ ಅಂತ ಗೊತ್ತಾಯಿತು. ಪರವಾಗಿಲ್ಲ, ಅದ್ರ ಮೀರಿ ನನ್ನ ಕೈಲಿ ಎಷ್ಟು ಹೊತ್ತಾಗುತ್ತೋ ಅಷ್ಟು ಅವರ್ ಮಾಡೋಣ ಅಂತ ಇವತ್ತು. ಆ್ಯಂಡ್ ನಾನು ಸ್ವಿಗ್ಗಿ ಚಾಲೆಂಜ್ ಮಾಡೋಣ ಅಂತೇಳಿ, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಚಾಲೆಂಜು. ಸೊ ಈ ವ್ಲಾಗಲ್ಲಿ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಚಾಲೆಂಜ್ ಮಾಡ್ತಾಯಿದ್ದೀನಿ ನಾನು. ಸೊ ನಾನು ಎಷ್ಟು ಅವರ್ ಕೆಲಸ ಮಾಡ್ತೀನಿ, ಎಷ್ಟು ಅವರಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅನ್ನೋದು ನಿಮಗೆ ಈ ವ್ಲಾಗಲ್ಲಿ ತೋರ್ಸೋಕ್ಕೆ ನಾನು ಮಾಡ್ತಾ ಇರೋದು. ಸೊ ಯಾರೋ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರ್ಬೋದು. ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ಜೊತೆ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇರೋದು ನನ್ನ ಜೊತೆ ರಾಜಶೇಖರು. ನಾನು ಒಬ್ಬನೇ ಹೋಗಿ ನನ್ನದು ಫೋನಲ್ಲಿ ವೀಡಿಯೋ ಮಾಡಿಕೊಂಡು ಅದೆಲ್ಲ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನನ್ನ ಮಮ್ಮಿ ಫೋನ್ ಎತ್ಕೊಂಡು ಅದರಲ್ಲಿ ಆ್ಯಪ್ ಡೌನ್ಲೋಡ್ ಎಲ್ಲ ಮಾಡಿದ್ದೀನಿ. ಸೊ ನಮ್ಮ ಫ್ರೆಂಡ್ಸು ಹೇಮಂತು ಮತ್ತು ರೋಹಿತ್ ಎಲ್ಲ ಸೆಟ್ ಮಾಡಿಕೊಟ್ರು ನನಗೆ. ಅವರೆಲ್ಲ ಹೇಳ್ಕೊಟ್ಟವ್ರು ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು ಅಂತ. ಸೊ ಜೊತೆಗೆ ಹೆಲ್ಪ್ಗೆ ರಾಜುನ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನಗೆ ಸಪೋರ್ಟ್ ಮಾಡೋಕ್ಕೆ. ನನಗೆ ಅಲ್ಲಿ ಮ್ಯಾಪಲ್ಲಿ ಲೊಕೇಶನು ಅದೆಲ್ಲ ನಂಗೆ ಗೊತ್ತಾಗಲ್ಲ. ಸೊ ಅವ್ನಿಗೆಲ್ಲ ಸ್ವಲ್ಪ ಗೊತ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಏನೇನಾಗುತ್ತೆ ಅಂತ ಈ ವ್ಲಾಗಲ್ಲಿ ನೋಡಿ ನೀವು. ಐ ಆಮ್ ಸೂಪರ್ ಎಕ್ಸೈಟೆಡ್. ನಾನಂತೂ ಫುಲ್ಲು ಗಾಬರಿಲಿ ಇದ್ದೀನಿ. ಹೆಂಗೆ ಮಾಡಬೇಕು, ಹೆಂಗೆ ಕೊಡೋದು ಅದೆಲ್ಲ ನನಗೇನೂ ಗೊತ್ತಿಲ್ಲ. ಸೊ ಹೆಂಗಾಗುತ್ತೆ, ಏನೇನಾಗುತ್ತೆ ಅಂತ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಲೆಟ್ಸ್ ಗೋ. ಇವಾಗ ಬೇಗ ಏನೋ ಮಾಡ್ತಿದ್ಯಾ, ಮಾಡಪ್ಪ. ನಿಮಗೆ ಎಷ್ಟು ನಿಮ್ಮ ಪ್ರಕಾರ ನಾನು ಮಾಡ್ತೀನಾ ಒಂದಷ್ಟು ಅವರ್ ಕೆಲಸ? ಡೌಟು. ನಮ್ಮಮ್ಮ ಡೌಟ್ ಅಂದವ್ರೆ. ಇದನ್ನು ತಲೆಯಲ್ಲಿ ಇಟ್ಕೊಂಡಾದ್ರೂ ನಾನು ಮಾಡಬೇಕು. ಸೊ ಬನ್ನಿ ಬೇಗ ಹೋಗೋಣ. ಲೆಟ್ಸ್ ಗೋ. ಇವಾಗ ಫಸ್ಟು ಬಂದಿದ್ದೀನಿ ಆನ್ಲೈನ್ ಅಂತ ನೋಡಿ ಓಪನ್ ಮಾಡಿದ್ದೀನಿ. ಆನ್ಲೈನ್ ಅಂತ ಐದಿಲ್ಲಿ. ಆದರೆ ನಾನು ಹಿಂದೆ ಐದು ನೋಡಿ ಸ್ವಿಗ್ಗಿ ಇನ್ಸ್ಟಾ ಮಾಡ್ತು. ಫುಲ್ಲು ಜನ, ಎಷ್ಟು ಜನ ಅವ್ರೆ ಅಂತ ಹಿಂದೆಗಡೆ. ನನಗೆ ಬೀಳಲ್ವ ಅಂತ ಶಿಷ್ಯ ಅದು ಅಕ್ಸೆಪ್ಟ್ ಮಾಡಿದೆ ಕಣೋ. ಎಕ್ಸೆಪ್ಟ್ ಮಾಡಿದೆ. ಹಿಂಗೆ ಪಿಕಪ್ ಲೊಕೇಶನ್ನು ಏನಿದು? ಇದೇನಾ ಗೈಸ್? ನಂಗೆ ಗೊತ್ತೇ ಆಯ್ತಲ್ಲ ಏನು ಮಾಡೋದು. ಏನೇನೋ ಮಾಡ್ಬಿಟ್ರೆ ಒಳ್ಳೆ ಇದು. ಪ್ಲೀಸ್ ವೇಟ್ ನಿಯರ್ ಇನ್ಸ್ಟಾಮಾರ್ಟ್ ಸ್ಟೋರ್ ಇದೆ. ಪ್ಲೀಸ್ ವೇಟ್ ನಿಯರ್ ಸ್ಟೋರ್ ಆ್ಯಂಡ್ ಆರ್ಡರ್ ವಿಲ್ ಬಿ ಅಸೈನ್ ಟು ಆಸ್ ಯು ಸೂನ್. ಅಲ್ಲಿ ಪ್ಯಾಕ್ ಆಗಿಸಕ್ಕೆ ಬರೋದು ಇಷ್ಟು ತೊಗೊಳಗಲ್ಲ. ಒಳಗೆ ಹೋಗಿ ಟು ದ ಸ್ಟೋರ್ಗೆ ಬಂದಿತ್ತು. ಖುಷಿ ವಿಚಾರ ಏನಂತ ಅಂದರೆ ಫಸ್ಟ್ನೇ ಆರ್ಡರ್ ಬಂದಿದೆ. ಅಲ್ಲಿ ಕ್ಯೂ ಆರ್ನ ಸ್ಕ್ಯಾನ್ ಮಾಡಿಬಿಟ್ಟು ಬಂದಿದ್ದೀನಿ. ಇಲ್ಲಿ ನೋಡೋದು ಆಶಾ, ಆರ್ಡರ್ ಈಸ್ ಗೆಟಿಂಗ್ ರೆಡಿ, ಆರ್ಡರ್ ಡೀಟೇಲ್ಸ್ ಯೂಸ್ ಶಾರ್ಟ್. ಇನ್ನೊಂದು ಸ್ವಲ್ಪ ಆದಮೇಲೆ ಆರ್ಡರ್ನ ಅದೇನೋ ಪ್ಯಾಕ್ ಮಾಡ್ತಾರಂತೆ. ಪ್ಯಾಕ್ ಮಾಡಿ ಏನೇನು ಆರ್ಡರ್ ಅಂತ ತೋರಿಸ್ತಾರೆ. ನಾನು ಅಲ್ಲಿ ಹೋಗಿ ಕಲೆಕ್ಟ್ ಮಾಡಿ ಹೋಗಿ ಡೆಲಿವರಿ ಮಾಡಬೇಕು. ಸೊ ಫಸ್ಟ್ ಡೆಲಿವರಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಭಯ ಆಗ್ತಾಯಿತ್ತು ಒಂದು ಸ್ವಲ್ಪ. ಆದರೆ ತೋರಿಸ್ತೀನಿ ಹೀಗೆ ಮಾಡ್ತೀನಿ ಹೆಂಗಿರುತ್ತೆ ಅಂತ. ಫುಲ್ ಫನ್ನಾಗಿರುತ್ತೆ, ನೋಡೋಣ. ಲೆಟ್ಸ್ ಗೋ. ಮಾಡ್ತೀನಿ ಅಷ್ಟೇ ನಿಮ್ಮ ಪ್ರಕಾರ. ಹಾಂ, ಮಾಡ್ದಾರ ಸುಮ್ಮನೆ ಬರ್ತೀವ ಇಲ್ಲಿಗೆ. ಕರೆಕ್ಟಾಗಿ ಇಲ್ಲ ಗೈಸ್. ಪಾಪ ಅಲ್ಲಿ ಯಾರೋ ಅಣ್ಣ ಹೇಳಿದ್ರು ಒಳಗಡೆ ಹೋಗಿ ಸ್ಕ್ಯಾನರ್ ಕೊಡ್ತಾರೆ ಅಂತ. ಸೊ ಫಸ್ಟ್ ಟೈಮ್ ಬಂದಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನನ್ನ ಫಸ್ಟ್ ಅರ್ನಿಂಗ್ಸು ಫಸ್ಟ್ನೇ ಆರ್ಡ್ರ್ ಕಂಪ್ಲೀಟ್ ಮಾಡಿದೆ. ಸೊ ಕೊಟ್ಬಿಟ್ಟು ಬಂದಿದ್ದೀನಿ. ಸೊ ನೆಕ್ಸ್ಟ್ ಆರ್ಡ್ರ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಗೈಸ್, ಈ ಅಪಾರ್ಟ್ಮೆಂಟ್ ಅಂತ ಬಂದಾಗ ಫಸ್ಟು ಸಖತ್ ಭಯ ಆಗೋಯಿತು. ಸೊ ಇವಾಗ ಸ್ಟೋರ್ ಹತ್ರ ಹೋಗಿ ಮತ್ತೆ ಇನ್ನೊಂದು ಆರ್ಡ್ರ್ ಕಂಪ್ಲೀಟ್ ಮಾಡೋಣ. ಲೆಟ್ಸ್ ಗೋ. ಹೀಗೆ ಮಾಡೋಣ. ಸೊ ಸೆಕೆಂಡ್ ಆರ್ಡರ್ ಕಂಪ್ಲೀಟ್ ಮಾಡಿದೆ. ಸೆಕೆಂಡ್ ಆರ್ಡರ್ 32 rupees ಬಂತು. ಸೊ ನೆಕ್ಸ್ಟ್ ಆರ್ಡರ್ಗೆ ಹೋಗೋಣ. ಲೆಟ್ಸ್ ಗೋ. ಐ ಆಮ್ ಎಂಜಾಯಿಂಗ್. ಚೆನ್ನಾಗೈತೆ ಜೊತೆಗೆ. ಆದರೆ ಅಡ್ರೆಸ್ ನೋಡೋದು ಒಂದೇ ರಿಸ್ಕು. ಅದು ಬಿಟ್ಟರೆನೆಲ್ಲ ಸಕ್ಕತ್ತಾಗಿದೆ ಮಾಡೋಕ್ಕೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಏನು ಅಂತ. ನೆಕ್ಸ್ಟ್ ಆರ್ಡರ್ ಅಲ್ಲಿಗೆ ಹೋಗ್ಬೇಕು, ಸ್ಟೋರ್ ಹತ್ರ. ಇವಾಗ ರಾಜು ಹೆಲ್ಪ್ ಮಾಡ್ತಾನೆ. ಲೆಟ್ಸ್ ಗೋ. ಇನ್ನು ಆರ್ಡ್ರ್ ಕಂಪ್ಲೀಟ್ ಮಾಡಿದೆ. ಯಪ್ಪ, ಕಣ್ಗೆಲ್ಲ ಧೂಳು ಹೋಗ್ಬಿಡ್ತು ಕಾರಿಂದೆಲ್ಲ ಹೋಗಿ ಇವಾಗ. ಸೊ ಮತ್ತೆ ಅಲ್ಲಿಗೆ ಹೋಗಬೇಕು. ಲೆಟ್ಸ್ ಗೋ. ಸೊ ಗೈಸ್, ಸೊ ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ಇನ್ನೊಂದು 1 hour ಮಾಡ್ಬೋದು ಅಷ್ಟೇ. ನಾನು ಲಾಸ್ಟ್ ಮಿನಿಮಮ್ 5 o'clock ಮಾಡ್ತೀನಿ. ಯಾಕೆಂದರೆ ಅವನು 5 o'clock ರಾಜುನೂ ಹೊರಡಬೇಕು. ನನಗಂತೂ ಫುಲ್ಲು ಸೆಕೆ, ಕಣ್ಣೆಲ್ಲ ಒಂಥರ ಧೂಳು. ಮನೆಗೆ ಹೋಗಿ ಸ್ನಾನ ಬೇರೆ ಮಾಡಬೇಕು. ಸೊ ಇನ್ನೊಂದು 1 hour ಕೆಲಸ ಮಾಡಿ ಓಡೋಣ. ಆಮೇಲೆ ನಾನು ಟೋಟಲ್ ಅರ್ನಿಂಗ್ಸ್ ಎಷ್ಟು ಎಲ್ಲ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ. ನಿಂಗೆ ಹೆಂಗೆ ಅನಿಸ್ತಿದೆ ರಾಜು? ಏನು ಅನ್ಸುತ್ತೆ ಹೇಳು. ಏನು ಅನ್ಸ್ತಿದ್ದೆ? ಏನು ಅನಿಸ್ತಿಲ್ಲ. ಅಲ್ಲ, ನಿಮ್ಮ ಫ್ರೆಂಡ್ ಈ ಥರ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ನಿಂಗೆ ಏನು ಅನಿಸುತ್ತೆ? ಏನು ಅನ್ಸಲ್ಲ? ಫ್ರೆಂಡ ಇವರೆಲ್ಲ
ಸೊ ಬಂತು ಇನ್ನೊಂದು ಆರ್ಡ್ರು ಹೋಣ ಎಡ್ಸ್ಕೋ. ಸೊ ಗೈಸ್, ಸೊ ಫೈನಲಿ ಒಂದು 9 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಒಂದೇ ಒಂದು ಆರ್ಡ್ರು 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ಮನೆಗೆ ಹೋಗ್ಬೇಕು ನಾನು. ಇವ್ರಿಗೂ ಟೈಮ್ ಆಯಿತು 5 o'clock ನೋಡಿದ್ದು 4:58. ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಇದು ಖಾಲಿ ರೋಡ್ ಅಂದ್ಬಿಟ್ಟು ನಾನು ಬ್ಲಾಗ್ ಮಾಡ್ತಾ ಇರೋದು. ಸಖತ್ ರಿಸ್ಕ್ ಐತೆ, ಅಡ್ರೆಸ್ ಕೂಡ ಗೊತ್ತಾಗಲ್ಲ. ನಾನು ಇಷ್ಟೊತ್ತು ಮಾಡೋಕ್ಕಂದರೆ ಬ್ಲಾಗ್ ಡಬಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟೆ ನಾನು ಜಾಸ್ತಿ ಬ್ಲಾಗ್ ಮಾಡ್ತಾಯಿಲ್ಲ. ಒಟ್ಟಿನಲ್ಲಿ ಸಖತ್ ರಿಸ್ಕ್ ಐತೆ ಮಾತ್ರ ಹೇಳ್ತಾ ಇದ್ದೀನಿ. ತುಂಬ ರಿಸ್ಕ್ ಐತೆ, ಅಡ್ರೆಸ್ಗಳೇ ಗೊತ್ತಾಗಲ್ಲ, ಕಸ್ಟಮರ್ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ. ಹೆಂಗೆ ಆಯಿತು ಒಂದು ಸರ್ಕಸ್ಸು ಯಪ್ಪ. ಅದಕ್ಕೋಸ್ಕರ ಹೋಗಬೇಕು. ಇರಿ ಒಂದು ನಿಮಿಷ ಹಂಗೆ. ಆ್ಯಕ್ಚುಲಿ ಎಷ್ಟು ಸುಸ್ತಾಗ್ತೈತೆ ಅಂದರೆ ಪಾಪ ರಾಜು ಲಾಸ್ಟಿಗೆ ನೀರು ತೊಗೊಂಬಂದ, ಕೋಲ್ಡ್ ನೀರು ಕುಡಿದ್ಬಿಟ್ಟು ಲಾಸ್ಟ್ ಆರ್ಡ್ರು ಆಗ್ಬಿಟ್ಟು ಹೋಗೋಣ ಇಟ್ಸ್ಕೊ. ಸೊ ಗೈಸ್, ನಾನು ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಮುಗಿಸ್ಕೊಂಡು ಬಂದಾದ್ಮೇಲೆ ಗೊತ್ತಾಯಿತು ಇವತ್ತು ನಾನು ಮಾಡಿದ್ದು ಟೋಟಲಿ ಗೈಸ್ ಎಷ್ಟು ಸ್ಕ್ಯಾಮ್ ಅಂದರೆ, ಒಂದು ಈ ಸಿಂಗಲ್ ಆರ್ಡರ್ ಟ್ರಿಪ್ ಅಂತ ರಿಜೆಕ್ಟೆಡು. ಇದು ನಾನು ರಿಜೆಕ್ಟೇ ಮಾಡಿರಲಿಲ್ಲ. ಎಲ್ಲ ತೊಗೊತೀವಿ, ಇದು ಯಾವಾಗ ರಿಜೆಕ್ಟ್ ಆಯಿತೋ ಇದು ಗೊತ್ತಿಲ್ಲ. ಇದು ಲಾಸ್ಟಲ್ಲಿ ನಾನು ರಿಜೆಕ್ಟ್ ಮಾಡಿದ್ದು, ಸರಿನಾ. ಇದು ಲಾಸ್ಟಲ್ಲಿ ಆಫ್ಲೈನ್ ಹೋಗ್ಬೇಕಾದ್ರೆ ಒಂದು ಆರ್ಡ್ರ್ ಬಂತು ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದು ಒಂದು ಆರ್ಡರು. ಇಲ್ಲಿ ಟೋಟಲ್ ಅರ್ನಿಂಗ್ಸು ನಾನು ನೋಡಿರಿ 141 ರೂಪೀಸ್ ಟೋಟಲ್ಲು. ಅದು ಆಗೋದು ವೀಕ್ಲಿ, ನೆಕ್ಸ್ಟ್ ವೀಕಿಗೆ ವೆಡ್ನೆಸ್ಡೇ ಅಂತ ಪೇ ಔಟ್ ಆಗೋದು. ನಾನು ಟೋಟಲ್ ವರ್ಕ್ ಮಾಡಿರೋದು 3 hours 49 minutes ವರ್ಕ್ ಮಾಡಿರೋಕ್ಕೆ ಬರೀ 141 ರೂಪೀಸು. 10 ಆರ್ಡ್ರು ಮಾಡಿದ್ದೀನಿ ನಾನು. ಅದು ಎಷ್ಟೆಷ್ಟು ದೂರ ಅಂದರೆ 2 ಕಿಲೋಮೀಟರ್ಸು, 1.7 ಕಿಲೋಮೀಟರ್ಸು. ಆಮೇಲೆ ಒಂದೊಂದು ಅಡ್ರೆಸ್ ಹೆಂಗೆ ಅಂತಂದರೆ, ಇಲ್ಲಿ ಬಿತ್ತು ಅಂತಂದರೆ ಅವ್ರದ್ದೇ ಬೇರೆ ಲೊಕೇಶನ್ ಇರುತ್ತೆ, ಅವರೇ ಮ್ಯಾಪಲ್ಲೇ ಬೇರೆ ತೋರಿಸ್ತಾ ಇರುತ್ತೆ, ಅವ್ರದ್ದೇ ಬೇರೆ ಅಡ್ರೆಸ್ ಇರುತ್ತೆ, ಆ ಥರ ಇರುತ್ತೆ. ಸೊ ನನಗೆ ಅನಿಸ್ತು ಅಂದರೆ ಟೋಟಲಿ ನನಗಂತೂ ಸ್ಕ್ಯಾಮ್ ಆಗೋದೆ ಅನ್ಕೋತೀನಿ. ಸಖತ್ ನೋಯ್ತಿತ್ತು. ಅದು ಒಂದು ಸಲ ಇಲ್ಲಿ ಸ್ಟೋರಿಗೆ ಹೋಗಬೇಕು, ಅಲ್ಲಿಂದ ಪಿಕ್ ಮಾಡಬೇಕು, ಅಲ್ಲಿಂದ ಮತ್ತೆ ಬರಬೇಕು. ಆ ಟ್ರಾಫಿಕ್ ಇದ್ರೂ ಸೀರಿಯಸ್ ಹೇಳ್ತೀನಿ, ಇಷ್ಟೊತ್ತವರೆಗೂ ಮಾಡಿದ್ಕೋ ಇಷ್ಟಕ್ಕೆ ವೇಸ್ಟ್ ಆಫ್ ಟೈಮ್ ಅಂತ ಅಂದ್ಬಿಡ್ತೀನಿ. ಸೊ ನನಗೇನು ಅನಿಸ್ತು, ನಿಮಗೇನು ಅನಿಸುತ್ತಾ ಹೇಳಿ. ಸೊ ಡೆಲಿವರಿ ಬಾಯ್ಸ್ ಯಾರ್ಯಾರಿದ್ದೀರೋ ಅವ್ರುಗಳಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಈ ವಿಡಿಯೋ ಯಾರಾದರೂ ಡೆಲಿವರಿ ಬಾಯ್ ಆಗಲಿ ಏನೋ ಕೆಲಸ ಮಾಡ್ತಿರೋ ನೋಡಿದರೆ ಹ್ಯಾಟ್ಸ್ ಆಫ್ ಟು ಯು. ಸೊ ಯು ಆರ್ ವರ್ಕಿಂಗ್ ಹಾರ್ಡ್. ಸೊ ಇರಿ. ಸೊ ಗೈಸ್, ನಾನು ನಿನ್ನೆ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಮಲ್ಕೊಂಬಿಟ್ಟೆ ನಾನು. ಸೊ ನಿನ್ನೆ ನಾನು ಮಾಡಿದ್ದಕ್ಕೂ ಅಲ್ಲಿ ಬಂದಿದ್ದಕ್ಕೂ ನಾನು ರಿಜೆಕ್ಟೇ ಮಾಡಿರಲಿಲ್ಲ. ಅದು ರಿಜೆಕ್ಟ್ ಆಗಿದ್ದಕ್ಕೂ ನನಗೇನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಇಟ್ಸ್ ಓಕೆ. ಆದರೂ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಯಿತು ಹೇಗಿರುತ್ತೆ ಅಂತ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಗಿವ್ ಗುಡ್ ವೀಡಿಯೋಸ್ ಟು ಯು ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ನಾನು ಜಾಸ್ತಿ ಯಾಕೆ ಬ್ಲಾಗ್ ಮಾಡೋಕ್ಕಾಗಲಿ ಅಂದರೆ, ಈ ಕಡೆ ಆರ್ಡ್ರ್ ಬೀಳ್ತಿತ್ತು, ಈ ಕಡೆ ಫೋನ್ ಹಿಡ್ಕೊಂಡು ನಾನು ಎಲ್ಲೂ ರೋಡಲ್ಲೆಲ್ಲ ಮಾಡ್ಕೊಂಡು ಹೋದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟೋಸ್ಕರ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಕ್ರೇಜಿಯಾಗಿರೋ ರೀಲ್ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ಇನ್ನೂ ಕ್ರೇಜಿಯಾಗಿರೋ ವೀಡಿಯೋ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಇರುತ್ತೆ ಅಂದ್ಕೊತೀನಿ. ಬ್ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಈ ವಿಡಿಯೋಲಿ ಏನು ಕಲಿತೆ ಅಂತಂದರೆ, ವರ್ಕ್ ಹಾರ್ಡ್. ನಾವು ಕೆಲಸ ಮಾಡ್ತಾನೆ ಇರಬೇಕು, ನಿಲ್ಲಿಸ್ಬಾರ್ದು. ಅದನ್ನು ನಾನು ಕಲಿತೆ. ಆವಾಗಲೇ ನಮಗೇನಾದರೂ ರಿಟರ್ನ್ ಸಿಗೋದು. ಅದು ಎಲ್ರಿಗೂ ಗೊತ್ತು, ಏನಾದ್ರು ಮಾಡಿದ್ರೆ ಸಿಗೋದು ರಿಟರ್ನ್ ಅಂತ. ಬಟ್ ವರ್ಕ್ ಹಾರ್ಡ್ ಮಾಡ್ತಾನೆ ಇರಬೇಕಷ್ಟೇ, ಇನ್ನೇನಿಲ್ಲ. ಸೊ ಈ ಬ್ಲಾಗ್ ಇಲ್ಲ ಈಗ ಇದು ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನಾನು ಸಿಗ್ತೀನಿ ನ್ಯೂ ಬ್ಲಾಗ್ ಜೊತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ. ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.